ಇದೇನಪ್ಪ ಎದ್ದೆಲ್ಲ ನಮ್ಮ ಪೊಲೀಸು ಸಾಹೇಬರು ನನಗೆ ಫೋನ್ ಮಾಡವ್ರೆ. ಸಾ ಏನ್ ಸಮಾಚಾರ ಫೋನ್ ಮಾಡಿದ್ದು? ನಮ್ಮ ಕಿವುಡು ಮಿಲಿಟರಿ ಮ್ಯಾನ್ ಭಾಸ್ಕರಪ್ಪರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕದಾ? ಹೇಳಿ ಸಾ. ಗುಡ್ ಮಾರ್ನಿಂಗ್ ಹೇಳಿ ಸಾ. ರೇ ಶ್ರೀನಿವಾಸ್, ನಮಸ್ಕಾರ. ಅಲ್ಲಿರಲಿ, ನೀವು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರೈಸ್ ಮಾಡಿದ್ರಲ್ಲ, ಕಾಣೆಯಾಗಿದ್ದಾರೆ ಅಂತನ. ಭಾಸ್ಕರಪ್ಪನವರು, ಅವರು ವಯಸ್ಸು ಎಷ್ಟಾಗಿತ್ರಿ ಇವಾಗ? ಸಾ ಆ ವಜ್ಜ ಏನ್ ಈಗಿನ ಮನ್ಸಲ್ಲ, ಸ್ವತಂತ್ರ ಬರೋದ್ಕಿನ್ನ ಮುಂಚೆನೆ ಹುಟ್ಟಿರೋಣ ವಜ್ಜ. ಒಂದ್ 85 ವರ್ಷದ ಮ್ಯಾಲಾಗೈತೆ ಸಾ. ಯಾಕೆ ಸಾ ಎಲ್ಲ ಇದ್ದಾನೆ ವಜ್ಜ? ರೇ ಶ್ರೀನಿವಾಸ್, ನಾನು ಶಿರಾ ಹತ್ರ ಒಂದು ಅಡ್ರೆಸ್ ಹೇಳ್ತೀನಿ. ಇಮಿಡಿಯೇಟ್ ಆಗಿ ಗೌಡ್ರನ್ನ ಕರ್ಕೊಂಡು ನೀವು ಅಲ್ಲಿಗೆ ಬರಬೇಕು. ಯಾಕಂದ್ರೆ ಒಂದು ಮಾಹಿತಿ ಇದೆ. ಬೇಗ ಬನ್ನಿ, ಇಲ್ಲೆಲ್ಲ ಮಾತಾಡ್ತೀನಿ ನಾನು. ಇದ್ಯಾಕೆ ಸಾ ನೀವು ಗಾಬರಿ ಮಾತಾಡ್ತಾ ಇದ್ದೀರಾ? ಯಾಕೆ ಸಾ ಏನಾಯ್ತು ಅಂತದು? ಹೇಳಿ ಸಾ. ನಾನೇನ್ ಬೇಜಾರು ಮಾಡ್ಕೊಂಬಲ್ಲ, ಭಯ ಪಟ್ಕೊಂಬಲ್ಲ, ಹೇಳ್ರಿ. ಅಯ್ಯೋ, ನನ್ನ ಜೀವನದಾಗ ಎಂತೆಂಥವು ನೋಡಿದ್ದೀನಿ. ಇದ್ಯಾವ ದೊಡ್ಡ ಮಹಾ. ಹೇಳಿ ಸಾ ಏನಾಗೈತೆ? ಇನ್ನೊಂದು, ಗೌಡ್ರನ್ನ ಕರ್ಕೊಂಬರ್ಬೇಕು ಅಂದ್ರೆ ಅವ್ರು ಹೇಳಬೇಕು ಯಾಕೆ ಎತ್ತ ಅಂತ, ಇಲ್ಲಾಂದ್ರೆ ಗೌಡ್ರು ಅಳ್ಳಲ್ಲ. ಏನಾಗೈತೆ ಹೇಳಿ ಸಾ. ನಿಮ್ ಕೈ ಮುಗಿತೀನಿ ಹೇಳಿ ಸಾ. ನನಗೆ ಒಂಥರ ಕೈ ಸಿಗೋ ರಪ್ಪನ ಹೇಳ್ರಿ. ಏನಿಲ್ಲ ಕಣ್ರಿ ಶ್ರೀನಿವಾಸ್, ಇಲ್ಲೊಂದು ಹುಣಸೆ ಮರಕ್ಕೆ ಯಾರೋ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಕಣ್ರಿ. ಅದಕ್ಕೆ ನನಗೆ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಅವರು ಏಜ್ ಆಗಿದೆ ಪಾಪ, ಓಲ್ಡ್ ಏಜ್ ಪರ್ಸನ್ನು. ನೀವು ಕೊಟ್ಟಿದ್ರಲ್ಲ ಫೋಟೋ, ಅದೇ ಥರನೇ ಕಾಣ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕಂಪ್ಲೇಂಟ್ ಬಂತು. ನಾನು ಬಂದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆದರೂ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಅವರೋ ಇವರು ಅಂತ. ಸೊ ನೀವು ಇಮಿಡಿಯೇಟಾಗಿ ಬಂದು ಆ ವ್ಯಕ್ತಿನ ಗುರುತಿಸಿದ್ರೆ ನನಗೆ ಸಮಾಧಾನ ಆಗುತ್ತೆ ಕಣ್ರಿ. ಇಲ್ಲಾಂದ್ರೆ ನನಗೆ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಬರ್ತೀರಾ ಬೇಗ ಸ್ವಲ್ಪ? ಅಯ್ಯೋ ದೇವ್ರೇ, ಏನಾಗಿತ್ತಪ್ಪ ಈ ಮಿಲಿಟರಿ ಮ್ಯಾನ್ಗೆ? ಎದೆ ದಾಸ್ಕೆಲ್ಲ ಬರೋಣಲೇ ಶೀಲಾ, ಒಂದು ಬಿಡಿ ಕೊಡಲ್ಲ ಅಂತನ. ಬೈಗಾದ್ರೂ ಬರೋಣ ವಜ್ಜಲೇ ಶೀಲಾ. ಇವತ್ತು ಯಾಕೋ ಬೈಕ್ ಇಟ್ಟಂಗ ಎತ್ಕೊಳ್ಳ, ಎಣ್ಣೆ ಕೊಡಿಸು ಅಂತನ. ಏನಪ್ಪ ಮಾಡೋದು? ದೇಶದ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡಿದ್ದು ಮನ್ಸ ಹಿಂಗ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ದೇವ್ರೇ, ಸಾಹೇಬ್ರೇ, ಒಂದ್ಸಲಿ ಸರಿಯಾಗಿ ನೋಡ್ರಿ ಸಾಹೇಬ್ರೆ. ನಮ್ಮ ಮಿಲಿಟರಿ ಮೇನೇನೆ ಸತ್ತೋ ಇರೋದು, ಇಲ್ಲ ಯಾರನ್ನ ಬ್ಯಾರನ್ನ ನೋಡ್ರಿ ಸಾಹೇಬ್ರೆ. ರೇ ಶ್ರೀನಿವಾಸ್, ಯಾಕ್ರಿ ಈ ಥರ ಆಡ್ತಾ ಇದ್ದೀರಾ ನೀವು? ಈ ಥರ ಎಲ್ಲ ಬಿಹೇವ್ ಮಾಡಬೇಡ್ರಿ ಕಣ್ರಿ. ನೀವು ಇಮಿಡಿಯೇಟ್ ಆಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ, ಹೇಳ್ತಾ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ. ಏನಾದರೂ ಹೇಳಿ ಸರ್, ನಾನು ಎದುರ್ಕೊಳ್ಳಲ್ಲ, ಏನಾದರೂ ಹೇಳಿ ಸರ್, ನಾನು ಭಯ ಪಡಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ದೇವ್ರೆ ಅಂತ ಕೂತ್ಕೊಂಡಿದ್ದೀರಲ್ಲ. ಯಾರಿಗೂ ಹೇಳಕ್ ಹೋಗ್ಬೇಡಿ ಊರಲ್ಲಿ, ಯಾಕಂದ್ರೆ ಎಲ್ಲರೂ ಭಯ ಪಡ್ಕೋತಾರೆ, ಗಾಬರಿ ಆಗ್ತಾರೆ. ಇಮಿಡಿಯೇಟ್ ಆಗಿ ನೀನು ಗೌಡ್ರು ಇಬ್ರು ಬೇಗ ಬಂದ್ಬಿಡ್ಬೇಕಿಲ್ಲಿ, ಆಯ್ತಾ? ಬೇಗ ಬನ್ನಿ. ಆಯ್ತು ಸರ್, ಐ ವಿಲ್ ಕಮ್ ಸೂನ್ ವಿತ್ ಗೌಡ್ರು. ಓಕೆ, ಡೋಂಟ್ ವರಿ ಸರ್, ವಿ ವಿಲ್ ಕಮಿಂಗ್ ಸರ್. ಬರ್ತಾ ಇದ್ದೀವಿ. ಪಾಪಲೆ ಸೀನಪ್ಪ, ಯಾರ ತಗಲ ಮಾತಾಡ್ತಿದ್ ಫೋನ್ನಾಗೆ? ಅಯ್ಯೋ ದೇವ್ರೇ ಅಂತಿದ್ದೆ. ಯಾರಿಗೇನಾಗೈತೋ? ಯಾರಿಗೂ ಏನಾಗಿಲ್ಲ, ಬಾರಮ್ಮ ಸುಮ್ಮನೆ ಬಂದ್ಬಿಡ್ತ. ನಂದೆಲ್ಲಿ ಕಡ್ಬಿನ್ ಸರ್ ಅಂತಾನ. ನಾನು ಮೊದಲೇ ಟೆನ್ಷನ್ ಆಗಿದ್ದೀನಿ. ಮಮ್ಮಿ, ಡೋಂಟ್ ಡಿಸ್ಟರ್ಬ್ ಮೀ, ಐ ಆಮ್ ಆಲ್ರೆಡಿ ಇನ್ ಟೆನ್ಷನ್. ಪೊಲೀಸ್ ಕಾಲ್ ಮೀ ಕಮ್ ಅರ್ಲಿ, ಸೊ ವಿ ಆರ್ ಗೋಯಿಂಗ್ ಇನ್ ಟು ಸಿರಾ. ನಾನು ಗೌಡ್ರು. ನಿನ್ಗೆ ಇಂಗ್ಲೀಷ್ನ ಹೇಳಿದ ಅರ್ಥ ಯಮ್ಮ. ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು ಕಣಮ್ಮ, ನಾನು ರಪ್ಪನ ಹೋಗ್ಬೇಕು, ಗೌಡ್ರನ್ನ ಕರ್ಕೊಂಡು ಹೋಗ್ಬೇಕು, ಜಾಗ ಬಿಡಾಯಿಸ್ಕೆ. ಪಾಪ ಸೀನಾ, ಯಾರಿಗೇನಾಗೈತಲ್ಲ, ಪೊಲೀಸ್ನವ್ರು ಆಗಲ್ಲ ಫೋನ್ ಮಾಡಿದ್ರು ನಿನ್ಗೆ. ಯಪ್ಪ, ಬೈವದಾಗೈತಿ. ಯಾರಿಗೇನಾಗಿತ್ತ ಸೀನಾ? ಯಮ್ಮಯ್, ನೀನ್ ಬೋಲು ನಾಟಕ ಮಾಡ್ತಿದ್ಯಾ ನೋಡು. ಹಿಂಗೆಲ್ಲ ನಾಟಕ ಮಾಡಬೇಡ ನೀನು. ಈ ಸಲ ಆಸ್ಕರ್ ಅವಾರ್ಡ್ ನಿನ್ಗೆ ಕೊಡ್ಬೇಕು. ನಿಂತಿದ್ದಾಗೆ ನಾಟಕ ಮಾಡ್ತೀಯ ಹಂಗೇನ? ಕಣ್ಣಗೊಂದಲ್ಲಿ ನೀರಿಲ್ಲ, ಹೊಳ್ತೈತಿ ನಮ್ಮ ಅಮ್ಮಯ್ಯ. ಸುಮ್ಮನಿರಮ್ಮ, ಏನಾಗಿಲ್ಲ ಆಡ್ಕೊಂಡು. ಹಂಗಲ್ಲ ಕಳ್ಳಸೀನಾ, ನೀನು ಪೊಲೀಸ್ನವ್ರು ಫೋನ್ ಮಾಡವ್ರೆ ಸಿರಾಕ್ ಹೋಗ್ಬೇಕು ಅಂತಂದ್ರೆ ನನಗೆ ಕೈ ಕಾಲಿ ಆಡ್ತಿಲ್ಲ ಕಣ. ಏಳ ನಿನ್ ಕೈ ಮುಗಿತೀನಿ, ಯಾರಿಗೇನಾಗೈತೆ ಹೇಳ. ಯಮೋ, ಹೇಳ್ತೀನಿ ಕೇಳ್ಬಿಡು. ಆದ್ರೆ ನೀನು ಯಾರಿಗೂ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲರೂ ಎದುರ್ಕೊಂತಾರೆ. ಮೊನ್ನೆ ದಿನ ಹೋಗ್ಬಿಟ್ಟು ನಾನು ಗೌಡ್ರು, ಅದೇ ನಮ್ಮೂರಾಗೆ ಮಿಲಿಟರಿ ಮ್ಯಾನ್ ಇದ್ದೆ, ನಮ್ಮ
ಭಾಸ್ಕರಜ್ಜ. ಆ ಭಾಸ್ಕರಜ್ಜ ಕಳೆದೋಗಿರೋ ವಿಚಾರನ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಯವ್ರೆ, ಬೇರೆ ಬೇರೆ ಕಡೆ ಎಲ್ಲ ಹುಡುಕ್ಸೋದು ಅದು ಇದು ಅಂತಾನೆ. ಅದಕ್ಕೆ ಸಿರಾತ ಯಾವ್ದೋ ಹುಣಸೆ ಗಿಡಕ್ಕೆ ಯಾರೋ ನ್ಯಾಣ ಹಾಕೊಂಡು ಸತ್ತೋಗ್ಬಿಟ್ಟವ್ರಂತೆ ಕಣಮ್ಮ. ಅದಕ್ಕೆ ಇವ್ರಿಗೆ ಗುರ್ತಿಸಕ್ಕಾಗ್ತಿಲ್ಲ, ಅವರು ಸತ್ತೋಗಿರೋನು ವಯಸ್ಸಾಗೈತಂತೆ. ಅದಕ್ಕೆ ಬಾರಪ್ಪ ಶ್ರೀನಿವಾಸ್, ನೀನು ಕಂಪ್ಲೇಂಟ್ ಕೊಟ್ಟಿದ್ದ ಅವ್ರು ಯಾರೋ ಕಾಣೆಯಾಗಿದ್ದಾರೆ ಅಂತನ, ಇವ್ರೇನ್ ನೋಡ್ಕೊಂಡು ಹೋಗು ಅಂತನ ಕರೀತಾ ಇದ್ದಾರೆ. ಭಾಸ್ಕರಜ್ಜನ ಹೆಚ್ಚಿಗಿಚ್ಚಿ ಕಮ್ಮಿ ಮಾಡ್ಕೊಂಡವನೇನು ಅಂತ ಅಷ್ಟೇನ. ಸತ್ತೋಗಿರೋನು ಭಾಸ್ಕರಜ್ಜನೇ ಅಂತ ಇನ್ನೂ ಪಕ್ಕ ಇಲ್ಲ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಗೊತ್ತಾಗೈತ್ ಕಣಮ್ಮ. ನೀನ್ ಆಮೇಲೆ ಊರು ತುಂಬಾ ದಂಡನ ಕರೆ ಅಂತ ಡಂಗುರ ಸಾರ್ಕೊಂಬಂದಿಯ. ಇನ್ನೂ ಮಾಹಿತಿ ಪಕ್ಕ ಇಲ್ಲ. ನಾನು ಗೌಡ್ರು ಹೋಗಿ ಎಣ ನೋಡಿ ಐಡೆಂಟಿಫೈ ಮಾಡಿ ಆಮೇಲೆ ನಿಮಗೆ ಪಕ್ಕ ಮಾಹಿತಿ ಕೊಡ್ತೀವಿ. ಅಲ್ಲಿವರೆಗೂ ಯಾರಿಗೂ ನೀನು ಹೇಳಂಗಿಲ್ಲ. ಅರ್ಥ ಆಯ್ತಾ? ಸುಮ್ಮನಿರ್ಬೇಕು, ಏನು ಕೇಳಿಸ್ಕೊಂಡಿಲ್ಲ ಅಂತಾನೆ ಸುಮ್ಮನಿರ್ಬೇಕು. ಅಯ್ಯೋ ದೇವ್ರೆ, ಎಂತ ಕಾಲ ಬಂತಪ್ಪ. ಆವಾಜ್ಗೆ ಏನಾಯ್ತಪ್ಪ ಅಂತದು ನ್ಯಾಣ ಹಾಕ್ಯಂಡು ಸಹಾಯ ಅಂತದು. ಯಾರು ತೊಂದರೆ ಕೊಟ್ರು, ಯಾರು ತಾಪತ್ರಯ ಕೊಟ್ರು? ರಾಮ ಭಗವಂತ, ಇನ್ನೇನು ಹೆಣ್ತಿ ಕಾಟ ಅಂಬಕ್ಕೆ ಹೆಣ್ತಿರ್ಲಿಲ್ಲ, ಮಕ್ಕಳು ಕಾಟ ಅಂಬಕ್ ಮಕ್ಳಿರ್ಲಿಲ್ಲ. ಇವಜ್ಜಿದ್ದನು ಒಬ್ನೇನ ಹೆಂಗ ಗೌರ್ಮೆಂಟ್ನವರು ಪೆನ್ಷನ್ ಕೊಡರು, ಆ ಪೆನ್ಷನ್ ದುಡ್ಡು ತಿಂದ್ಕೊಂಡು ಹೆಂಗ ಗನವ ಆಗಿದ್ದ. ಈಗ ಇವಜ್ಜಿ ಯಾಕಪ್ಪ ಹಿಂಗ್ ನ್ಯಾಣ ಹಾಕ್ಯಂಡು ಸತ್ತೋದ? ದೇವ್ರೇ ಭಗವಂತ, ಏನ್ ಕಾಲ ಬಂತಪ್ಪ. ಮಮ್ಮಿ, what you saying? It is still not certain that the person who died is Bhaskarappa. So, don't keep saying that Bhaskarappa is dead again and again. Why you saying, mommy? ಅವಾಜ್ ಸತ್ಯವನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದಕ್ಕಿಂತ ಮುಂಚೆ ಭಾಸ್ಕರಪ್ಪ ಸತ್ತೋಗ್ಬಿಟ್ಟವನೆ ಅಂತ. Why you keep saying? Don't say like that, mommy. ಲೇ ಪಾಪ ಸೀನಾ, ಯಾತಪ್ಪ ನನಗೊಂದು ಅರ್ಥವಾಗ್ತಿಲ್ಲ ಕಣೋ. ಏನೋ ಭಗವಂತ ಎಲ್ಲ ಒಳ್ಳೇದು ಮಾಡಿರ ಅಷ್ಟೇ ಸಾಕು. ಹೋಗ್ರಪ್ಪ, ರಪ್ನ ಹೋಗ್ರಿ, ಗೌಡ್ರು ನೀನು ಇಬ್ರು ರಪ್ನ ಹೋಗಿ ಬರ್ರಪ್ಪ. ಲೇ ಬೋರಾಜ, ಮಳೆ ಬಂದಿರೋದಕ್ಕೆ ನೆಲ ಏನ ನೆನ್ಕಣೈತೆ ಅನ್ಲ, ಹೊಲ ಗೇಯಿಸ್ಬೋದೇ ನಾವು? ಎಲೆ ಸುಮ್ಮ ಕುಕ್ಕಳ್ರಿ ಗೌಡ್ರಿ, ಅತ್ತ ನಕ್ಸಾರ ಮಾಡ್ಬೇಡ್ರಿ. ಅಲ್ಲ, ಹೊಲ ಗೇಯ್ಸ ಅಂತ ಮಳೆಲ್ ಬಂದೈತೆ ಹೇಳ್ರಿ. ಹಂಗೆ ಬಂಡೆ ಆಗ್ಯಾವೆ, ಹೊಲ ನೆನ್ಕಂಡೇ ಇಲ್ಲ. ನಮ್ಮವು ಬೇರೆನಾ, ಈ ಜಡ್ಜ್ ಮಣ್ಣವು ಹೊಲ ಮಳೆನೇನಾಗಿ ಬಿಟ್ಟಿದ್ರೆ ಹೊಲ ಗೇಯಿಸ್ಬೋದಾಗಿತ್ತು. ಗಡ್ಸಾಗೈದವು ನಮ್ಮವು, ಗೇಯ್ಸಕ್ಕಾಗಲ್ಲ. ಇನ್ನೊಂದದ ಜೋರಾಗಿ ಬಂದ್ರೆ ಆಮೇಲೆ ಗೇಯಿಸ್ಕೋಬಹುದು, ಅಚ್ಚುಕಟ್ಟು ಮಾಡ್ಕೋಬಹುದು ಹೊಲಗಳನ್ನ. ಇವಾಗ ಆಗಲ್ಲ ಗೌಡ್ರಿ. ಆರ್ ಯು ರೆಡಿ ಟು ಗೋ ಶಿರಾ? ಪೊಲೀಸರು ಫೋನ್ ಮಾಡಿದ್ರು ಗೌಡ್ರಿ, ನಡೀರಿ ಹೋಗೋಣ. ಲೇ ಸೀನಾ, ನೀನೊಂಥರ ಹೆಂಗ್ರು ಬೆಟ್ ನನ್ನ ಮಕ್ಕಳನ್ನ ಅಲ್ಲ, ಬತ್ತಿಯ ಗೌಡ್ರಿ ವಾಳ್ರಿ ಸಿರಾಕ್ ಹೋಗೋಣ ಅಂತೀಯ ಅಲ್ವಲ್ಲ? ಏನ್ ವಿಚಾರ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಪೊಲೀಸ್ನವ್ರು ಫೋನ್ ಮಾಡ್ಯವ್ರೆ ಅಂತೀಯ. ಏನಲ್ಲ ವಿಚಾರ, ಯಾಕಲ್ಲ ಸಿರಾಕ್ ಹೋಗ್ಬೇಕು ನಾವು? ಹೇಳ, ಏನು ಯಾಕೋ? ಗೌಡ್ರೆ, ಈ ಸೀನಪ್ಪ ಯಾರು ಸುಮ್ನೆ ಎಲ್ಲೆಲ್ಗೋ ಕರ್ಕೊಂಡು ಹೋಗಲ್ಲ. ಅದ್ರಾಗೂ ನಮ್ಮ ಗೌಡ್ರು ವಿಚಾರದಾಗೆ ಈ ಸೀನಪ್ಪ ಯಾವಾಗಲೂ ಕಟುಬದ್ಧನಾಗಿ ನಿಂತಿರ್ತಾನೆ. ಏನಿಲ್ಲ ಗೌಡ್ರೆ, ಪೊಲೀಸ್ನವ್ರು ಫೋನ್ ಮಾಡಿದ್ರು, ಸಿರಾಸ್ತಾಗೆ ಯಾವ್ದೋ ಒಂದು ಹುಣಸೆ ಗಿಡಕ್ಕೆ ಯಾರೋ ನ್ಯಾಣಾಕೊಂಡು ಸತ್ತೋಗ್ಬಿಟ್ಟವ್ರು ಅಂತ ವಯಸ್ಸಾದರು. ನಾವು ಬೇರೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಲ್ಲ, ಹೋಗಿ ಸ್ಟೇಷನಿಂದ ಹೋಗಿ ಮಿಲಿಟರಿ ಮ್ಯಾನ್ ಭಾಸ್ಕರಪ್ಪ ಕಾಣೆಯಾಗಿದ್ದಾನೆ, ಕಳೆದೋಗ್ಯವನಿ ಅಂತಾನೆ. ಆ ವಿಚಾರವಾಗೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಲ್ಲ, ಆ ವಜ್ನೋ ಏನೋ ಫೋಟೋದಾಗಿರೋನು ನನಗೆ ಗುರ್ತಿಸಕ್ ಆಗ್ತಿಲ್ಲ. ಶೀನಪ್ಪ, ನೀನು ಗೌಡ್ರನ್ನ ಕರ್ಕೊಂಡು ಇಮ್ಮಿಡಿಯೇಟ್ ಆಗಿ ಅಡ್ರೆಸ್ ಬರ್ಬೇಕು ಅಂತ ಫೋನ್ ಮಾಡಿದ್ರು. ಅದಕ್ಕೆ ನನಗೂ ಒಂಥರ ಗಾಬರಿ ಆದಂಗಾತು, ದಿಗ್ಲಾದಂಗಾತು. ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಗೌಡ್ರೆ. ನಡೀರಪ್ಪನ ಹೋಗೋಣ. ಲೇ ಸೀನಾ, ಇದೇನ್ಲ ಇಂಥ ಮಾತು ಹೇಳ್ತಿದ್ಜ? ಅಲ್ಲವರ ಭಾಸ್ಕರಪ್ಪ ಯಾಕೆ ಸತ್ತೋಗ್ಬಿಟ್ಟವನಲ್ಲ, ಅವನು ನ್ಯಾಣ ಹಾಕ್ಯಂಡು ಸಾಯ ಅಂತ ಮನ್ಸ್ನೇನಲ್ಲ ಅವನು. ಮಿಲ್ಟ್ರಿಗೆಲ್ಲ ಇದ್ದ ಅಂತ ಉಳಿದೊಮ್ಮೆನೆ. ಯಾಕೋ ನನಗೂನೋ ಅನುಮಾನ ಕಂಡ್ಲ ಸೀನಾ, ಆವಾಜಲ್ಲ ಅನ್ನಿಸ್ತೈತಿ. ಗೌಡ್ರೆ, ಪೊಲೀಸ್ನವರು ಕೂಡ ಅದನ್ನೇ ಹೇಳ್ತಿರೋದು. ನಮಗೆ ಡೌಟ್ ಬಂದೈತೆ,
ಅದಕ್ಕೆ ನಿಮ್ಮನ್ನು ಕರೆಸ್ತಾ ಇದ್ದೀವಿ. ಯಾಕಂದ್ರೆ ನ್ಯಾಣ ಹಾಕೊಂಡು ಜಾಸ್ತಿ ದಿನ ಆಗ್ಬಿಟ್ರೆ ಮಕ್ಕೆಲ್ಲ ಕಪ್ಪಾಗೋದು, ಬಾಡಿ ಎಲ್ಲ ಒಂಥರ ಕೊಳ್ತೋದಂಗಾಗೋದು ಆಗ್ತೈತಲ್ಲ. ಅದಕ್ಕೆ ಐಡೆಂಟಿಫೈ ಮಾಡಕ್ಕೆ ಕಷ್ಟ ಆಗುತ್ತೆ ಗೌಡ್ರೆ. ಈಗ ಮಾತು ಬೇಡ, ಒಂದ್ಸಲಿ ಹೋಗ್ಬಿಟ್ಟು ನಾವು ನೀವು ನೋಡ್ಕೊಂಡು ಬಂದ್ಬಿಟ್ರೆ ಹೆಂಗೋ ನಮಗೂ ಸಮಾಧಾನ, ಪೊಲೀಸ್ನವ್ರಿಗೂ ಒಂಥರ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅನುಕೂಲ ಆಕೈತಿ. ಹೋಗ್ಬರೋಣ. ಆತು ಬಾರ್ಲ ಸೀನಾ. ಅಯ್ಯ ನಿನ್ನ ಹೋಗದಂಗಿರಕೈತೆ ಅಲ್ಲ ಇಂಥವ್ಕೆ. ಅಲ್ಲ ಆದ್ರೂ ನನಗೆ ಒಂಥರ ಈ ವಿಚಾರ ಕೇಳ್ಬಿಟ್ಟು ಎದೆ ಎಲ್ಲ ಜಲ್ ಅಂದಂಗ ತುಕೊಳಲಿ. ಈ ಭಾಸ್ಕರಪ್ಪ ಆಗಿದ್ರೆ ಏನಲ್ಲ ಮಾಡೋದು. ಎಂತ ಭಾಳ ಒಳ್ಳೆ ಮನ್ಸೂನ್ ಕಳ್ಕೊಂಡಂಗ ಆಕೈತಲ್ಲ. ಬಾರಪ್ಪ ಹೋಗಿ ಬರೋಣ. ಗೌಡ್ರೆ ನಾನು ಬತ್ತೀನಿ ಗೌಡ್ರೆ ನಿಮ್ಮ ಜೊತೆಗೆ. ಪಾಪ ಭಾಸ್ಕರಪ್ಪ ಯಾವಾಗಲೂ ನನ್ನ ತಕ್ಕ ಬರೋನು, ಮಾತಾಡ್ಕೊಂಡು ಕುಕ್ಕಮ್ಮನು. ಬತ್ತೀನಿ ಗೌಡ್ರೆ ನೋಡ್ಕೊಂಡ್ ಬರೋಕೆ. ಬೇಡ ಕಣ್ಲ, ಇದು ಜಾಸ್ತಿ ಜನ ಹೋಗಂತ ವಿಚಾರ ಅಲ್ಲ ಕಳ್ಳ. ಬೇಡ ಕಳ್ಳ, ಸುಮ್ಕಿರ್ಲ ಬರೋಜ ನೀನು. ಊರಾಗೆ ನಾವು 3 ಹೋಗಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ತಿರ್ಗಾ ಊರರೆಲ್ಲ ಒಂದು ಕಡೆಯಿಂದನ ಔಧೈರ್ಯ ಮಾಡ್ಕೊಂತಾರೆ, ಭಯ ಪಟ್ಕೊಂತಾರೆ. ಬೇಡ ಸುಮ್ಕಿರ್ಲ ನೀನು. ನಮ್ಮಳಿಗೂ ಹೇಳಕ್ ಹೋಗ್ಬೇಡ ಮನೆಗೆ, ತಿರ್ಗಿ ಎದುರ್ಕೊಂತಾಳೆ. ನೀನು ನಮ್ಮಂತಾಗೆ ಇದ್ಕೊಂಡು ಇಲ್ಲೇ ನೋಡ್ಕ ನಾವು ಬರೋ ಊಟದ್ಕಿ. ಏನ್ ಗೌಡ್ರೆ ಹಿಂಗಂತೀರ? ಕಷ್ಟ ಸುಖದಾಗ ನಾವು ಭಾಗಿಯಾಗ್ಲಿಲ್ಲ ಅಂದ್ರೆ ಆಗತ್ತೆ ಗೌಡ್ರೆ. ಬತ್ತೀನಿ ಗೌಡ್ರೆ, ನಾನು ನಿಮ್ಮ ಕೈ ಮುಗಿತೀನಿ. ಏನ್ಲ ಸೀನಾ, ಇವ್ನು ನೋಡ್ರಿ ಆಟ ಹಿಡ್ಕೊಂಡ್ ಕುಂತೇವ್ ಬೋರಾಜ್. ನಾನು ಬತ್ತೀನಿ ಅಂತಾನ ಕರ್ಕೊಂಬನಲ್ಲ ಇವನು. ಬೋರಾಜ, ನೀನ್ ಅಲ್ಲಿ ಬಂದಾಗ ಸುಮ್ಮನಿರ್ಬೇಕು. ಅಲ್ಲಿ ಯಾರನ ಎಣ ಗಿಣ ಬಿಚ್ಚಕ್ ಹೋದ್ರೆ ಮರ ಹತ್ತಕ್ ಹೋಗೋದು, ಎಣ ಮುಟ್ಟಕ್ ಹೋಗೋದು ಅವೆಲ್ಲ ಮಾಡಂಗಿಲ್ಲ. ಅರ್ಥ ಆದ? ಸುಮ್ಮನಿರ್ಬೇಕು. ಅಮ್ಮಂಗಿದ್ರು ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಮಂತೆಗೆ ಬಿದ್ದು ಬಿಡ್ ನೀನು ಸುಮ್ಮನೆ. ಲೇ ಸೀನಾ, ಹಂಗಾರೆ ಅಷ್ಟು ಮಾತ್ರ ಗೊತ್ತಾಗಲ್ಲ ನನಗೆ. ನಾನ್ ನಿಮ್ಮ ಹಿಂದೆ ಸುಮ್ಮನೆ ನಿಂತ್ಕೊಂತೀನಿ ಕಣಪ್ಪ, ಏನು ಮಾಡಲ್ಲ. ಕರ್ಕೊಂಡು ಹೋಗ್ರಲೇ ನನ್ನೂ. ಆಯ್ತು ಬಾ ಹೋಗೋಣ. ಬಾರಪ್ಪ ಬರಜ್ಜ, ಬಾರೋ ಹೋಗೋಣ. ನಮಸ್ಕಾರ ಎಲ್ಲಿ ಬಾಡಿ ಎಲ್ಲ ಐತೆ ಎಣ ಎಲ್ಲ ಐತೆ ಈ ಹುಣಸೆ ಗಿಡದ ಕಾಣ್ತಾನೆ ಇಲ್ಲ. ರೇ ಶ್ರೀನಿವಾಸ್, ವೆಯ್ಟ್ ಮಾಡ್ರಿ. ಈ ಹುಣಸೆ ಗಿಡ ಅಲ್ಲ, ಮುಂದ್ಲುದು. ಬನ್ನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ನೋಡ್ರಿ ಶ್ರೀನಿವಾಸ್, ಅಲ್ಲಿ ಮೇಲ್ ಕಾಣ್ತಿದ್ಯಲ್ಲ, ಅದೇ ಕಣ್ರಿ ಡೆಡ್ ಬಾಡಿ. ಒಂದ್ಸಲ ಐಡೆಂಟಿಫೈ ಮಾಡಿ.